ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮತ್ತೊಂದು ಹೊಸ ಫೋನ್ನ ಪರಿಚಯಿಸ್ತಾ ಇದ್ದೀನಿ. ಸೊ ಇದು ಯಾವ ಒಂದು ಫೋನ್ ಅನ್ಕೋಬೋದು ಸ್ನೇಹಿತರೆ. ಹೌದು, ಈಗಾಗಲೇ ನೀವು ನೋಡ್ತಾ ಇರುವಾಗಲೇ ಇದು ರೆಡ್ಮಿ ಫೋನು. ಸೊ ರೆಡ್ಮಿಲಿ ಯಾವ ಫೋನ್ ಅಂತ ನೋಡಬೇಕಂದ್ರೆ ಸೊ ಇದನ್ನು ನಾವು ಅನ್ಬಾಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಇದು ನನ್ನ ಹತ್ರ ಈ ರೀತಿಯಲ್ಲಿ ಬಂದಿರುವಂಥ ಒಂದು ಅದ್ದೂರಿಯ ಒಂದು ಬಾಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು, ಒಂದು ಫೋನು ಈ ರೀತಿಯ ಒಂದು ಬಾಕ್ಸಲ್ಲಿ ಬರುತ್ತೆ ಅಂತಂದರೆ ಅನ್ಕೋಬೋದು ಇದು ಯಾವ ಒಂದು ಫೋನ್. ಯಾಕಂದರೆ ಈ ಥರ ಒಂದು ಬಾಕ್ಸ್ ಸ್ನೇಹಿತರೆ ಆ ಒಂದು ಫೋನ್ಗಳ ಜೊತೆ ಬರುತ್ತೆ. ಒಂದು ರೀತಿಯಲ್ಲಿ ಮಾರ್ಕೆಟಲ್ಲಿ ಒಂದು ಅದ್ದೂರಿ ಆದಂಥ ಒಂದು ಪ್ರೀಮಿಯಂ ಒಂದು ಫೋನ್ ಆಗಿರ್ಬೋದು, ಅಥವಾ ಇದು ಒಂದು ಫ್ಲ್ಯಾಗ್ಶಿಪ್ ನಾವಿರುವಂಥ ಒಂದು ಫೀಚರ್ಗಳನ್ನ ಹೊಂದ್ಕೊಂಡಿರೋ ಒಂದು ಫೋನ್ ಆಗಿರ್ಬೋದು. ಸೊ ಅಂಥ ಫೋನ್ಗಳಿಗೆ ಇಂಥ ಅದ್ದೂರಿ ಆದಂಥ ಒಂದು ಪ್ಯಾಕೇಜ್ನ ಕೊಡ್ತಾರೆ. ಸೊ ಈ ಒಂದು ಫೋನಲ್ಲಿ ಸಹ ಸ್ನೇಹಿತರೆ ರೆಡ್ಮಿ ಅವರು ಅದ್ದೂರಿಯಾದಂತಹ ಒಂದು ಬಾಕ್ಸ್ನ ಕೊಟ್ಟಿದ್ದಾರೆ. ನಡಿ ನೋಡೋಣ ಇದು ಯಾವ ಒಂದು ಫೋನ್ ಅಂತೇಳಿ. ಸೊ ನೋಡಿ, ಇದನ್ನು ಈ ರೀತಿಯಲ್ಲಿ ನಾನು ಅನ್ಬಾಕ್ಸ್ ಮಾಡ್ತೀನಿ. ಸೊ ಇದನ್ನು ಓಪನ್ ಮಾಡಿದ್ಮೇಲೆ ಸ್ನೇಹಿತರೆ ಇದನ್ನು ನಾನು ತಿರುಗಿಸ್ಕೊಳ್ತೀನಿ. ಸೊ ಅದಾದಮೇಲೆ ನೋಡಿ, ಇದು ಈ ರೀತಿಯಲ್ಲಿ ನಾವು ಓಪನ್ ಮಾಡೋಣ. ಸೊ ನೋಡ್ಬೋದು, ಈ ಒಂದು ಬುಕ್ಲೆಟ್ ನೋಡ್ತಾ ಇವಾಗಲೇ ಅನ್ಕೋಬೋದು ಯಾವ ಒಂದು ಫೋನ್ ಅಂತೇಳಿ. ಸೊ ಸ್ನೇಹಿತರೆ, ಹೌದು, ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ. ಇದು ರೆಡ್ಮಿ K20 ಸೀರೀಸ್ನ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಇದು Xiaomi ಕಂಪ್ನಿಯ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಇದ್ರ ಮೇಲೆ ಸ್ನೇಹಿತರೆ ನೀವು ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಈ ಒಂದು ಫೋನ್ ಬಗೆಗಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸೀರೀಸಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋ ಒಂದು ಮಾಹಿತಿಯನ್ನು, ಅದಾದಮೇಲೆ ನಿಮಗೆ Xiaomi ಟ್ರಸ್ಟ್ ಅಂತ ಏನು ಕರಿತೀವಿ, ಇದರ ಒಂದು ಭರವಸೆ ಬಗ್ಗೆ ಏನಿದೆ, ಇದರ ಒಂದು ವಿಶ್ವಾಸದ ಬಗ್ಗೆ ಒಂದು ನೋಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಇದರಲ್ಲಿ ನಿಮಗೆ ಯಾವ ಒಂದು ಡಿಸೈನಲ್ಲಿ ಈ ಒಂದು ಫೋನ್ ನಿಮಗೆ ಅವೈಲೇಬಲ್ ಆಗುತ್ತೆ, ಸಿಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನಿಮಗೆ ರೆಡ್ಮಿ K20 ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ ಏನಿಲ್ಲ ಮತ್ತು ಯಾವ ಒಂದು ಅಂದರೆ ಒಟ್ಟಾರೆಯಾಗಿ ಹೇಳಿ ಇದರ ಒಂದು ಸ್ಪೆಸಿಫಿಕೇಷನ್ ಮಾಹಿತಿ ಕೊಟ್ಟಿದ್ದಾರೆ. ಕೊನೆಯದಾಗಿ ಇದರ ಒಂದು ಸ್ಪೆಸಿಫಿಕೇಷನ್ ಶೀಟ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬಾಕ್ಸ್ ಒಳಗಡೆ ಬರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನು ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಏನೇನು ಕೊಟ್ಟಿಲ್ಲ ಅನ್ನೋ ಒಂದು ಮಾಹಿತಿಯನ್ನು. ಸೊ ಅದಾದಮೇಲೆ ಸ್ನೇಹಿತರೆ ಈ ಬಾಕ್ಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ಬಾಕ್ಸ್ ಒಳಗಡೆ ಸ್ನೇಹಿತರೆ ಮೊದಲಿಗೆ ನಿಮಗೆ ಅದ್ದೂರಿಯಾದಂತಹ ಕೆಲವು ಬ್ಯಾಕ್ ಪ್ಯಾನಲ್ಗಳು ಸಿಗುತ್ತೆ. ಸೊ ಅಂದರೆ ಇದರಲ್ಲಿ ತುಂಬ ಒಂದು ಬ್ಯಾಕ್ ಪ್ಯಾನಲ್ ಇದೆ. ಇಲ್ಲಿ ನೋಡ್ಬೋದು, ನಾನು ಅದನ್ನು ತೆಗಿತಾ ಇದ್ದಂಗೆ ಸ್ನೇಹಿತರೆ ನಿಜಕ್ಕೂ ನನಗೆ ನೋಡ್ಬೋದು ಇದರಲ್ಲಿ ನಿಮಗೆ 3 ಬಣ್ಣದ ಒಂದು ಬ್ಯಾಕ್ ಕವರ್ಗಳನ್ನ ಈ ಒಂದು ಬಾಕ್ಸ್ ಒಳಗಡೆ ನಿಮಗೆ ಸಿಗುತ್ತೆ. ಅಂದರೆ ಇದರ ಒಂದು ಬ್ಯಾಕ್ ಪ್ಯಾನಲ್ ಅಂತ ಏನು ಕರಿತೀವಿ. ಸೊ ತುಂಬ ಅದ್ದೂರಿಯಾದಂಥ ಒಂದು ಹೈಲೈಟ್ ಅಂದರೆ ತುಂಬ ಅದ್ದೂರಿಯಾದಂಥ ಒಂದು ಹೈ ಕ್ವಾಲಿಟಿಯ ಒಂದು ಬ್ಯಾಕ್ ಪ್ಯಾನಲ್ಗಳನ್ನ ಈ ಒಂದು ಬಾಕ್ಸ್ ಒಳಗಡೆ ನಿಮಗೆ ಸಿಗುತ್ತೆ. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಇದು ಒಳಗಡೆ ಇನ್ನೂ ಏನು ಕೊಟ್ಟಿಲ್ಲ. ಸೊ ಅದು ಬಿಡಿ. ಅದಾದಮೇಲೆ ಈ ಕಡೆ ಸಿಗುತ್ತೆ ನನಗೆ ನನ್ನ ಒಂದು ಫೋನ್. ಸೊ ತುಂಬ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದೆ ಇದು. ಸೊ ನನಗಂದು ಇದರಿಂದಂತೂ ತೆಗಿಯೋಕ್ಕೆ ಆಯ್ತಾ ಇರಲಿಲ್ಲ. ನಾನು ಬಂದಾಗ ಈ ಒಂದು ಫೋನ್ನ ಹಿಂಗೋ ಮಾಡಿ ಕಷ್ಟಪಟ್ಟು ತೆಗ್ದಿದ್ದೀನಿ. ನೋಡಿ, ಇದು ಬಂತು, ಇದು ಬಂದಿಲ್ಲ. ತುಂಬ ಅದ್ದೂರಿಯಾದಂಥ ಒಂದು ಬಾಕ್ಸ್ ಫಿನಿಶಿಂಗ್, ತುಂಬ ಟೈಟಾಗಿ, ತುಂಬ ಪ್ರೊಟೆಕ್ಟೆಡ್, ಅಂದರೆ ತುಂಬ ಅದ್ದೂರಿಯಾದಂಥ ಒಂದು ಪ್ರೊಟೆಕ್ಟ್ನ ಈ ಒಂದು ಬಾಕ್ಸ್ ಒಳಗಡೆ ಬರುತ್ತೆ. ಸೊ ಈ ಒಂದು ಫೋನ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ. ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ ನೋಡ್ಬೋದು, ಇದು ನಿಮಗೆ ಫ್ಲ್ಯಾಗ್ಶಿಪ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 855 ಥರ ಒಂದು ಚಿಪ್ಸೆಟ್ನ ಕೊಟ್ಕೊಂಡಿದ್ದಾರಂತೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು, ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ. ಇದು 8 GB ರ್ಯಾಮ್ ಮತ್ತು 256 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ನ ಒಂದು ಸ್ಮಾರ್ಟ್ಫೋನ್ ನನ್ನ ಹತ್ರ ಬಂದಿದೆ. ಸೊ ಹಿಂಭಾಗಕ್ಕೆ ಹೋದರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ಗಳನ್ನ ಅಂತ ಏನು ಕರಿತೀವಿ, ಸೊ ಹೈಲೈಟ್ಗಳನ್ನ ಕೊಟ್ಕೊಂಡಿದ್ದಾರೆ. ನಾನು ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅದಾದಮೇಲೆ ಇನ್ನೇನು ಕೊಟ್ಟಿಲ್ಲ. ಇದನ್ನು ಓಪನ್ ಮಾಡ್ತೀನಿ. ನೋಡಿ, ಇದನ್ನು ಈ ರೀತಿಯಲ್ಲಿ ನಾವು ಓಪನ್ ಮಾಡ್ಬೋದು. ಇದನ್ನು ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಟ ಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ಈ ರೀತಿಯ ಒಂದು ಪ್ಯಾಕೇಜ್ ಬರುತ್ತೆ. ಇದನ್ನು ಸಹ ನಾನು ಸೈಡ್ಗೆ ಇಡ್ತೀನಿ. ಸೊ ಬಾಕ್ಸ್ ಒಳಗಡೆ ಏನು ಪ್ಯಾಕೇಜ್ ಬಂದಿದೆ ಇದನ್ನು ನಾನು ತೆಗಿತೀನಿ. ತೆಗೆದ್ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಸಿಮ್ನ ಎಜೆಕ್ಟ್ ಮಾಡ್ಕೊಬೋದು. ಸೊ ಇದನ್ನು ನಾನು ಸೈಡ್ಗೆ ಇಟ್ಕೊಳ್ತೀನಿ. ಸೊ ಅದಾದಮೇಲೆ ಇದು ಒಳಗಡೆ ಹೋದರೆ ಸ್ನೇಹಿತರೆ ನಿಮಗೆ ಈಗಾಗಲೇ 3 ಒಂದು ಬ್ಯಾಕ್ ಕವರ್ನ ಕೊಟ್ಟಿರೋದು ಅಲ್ಲದೆ ಜೊತೆಗೆ ಇಲ್ಲಿ ನಿಮಗೆ ಮತ್ತೊಂದು ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ನಿಮಗೆ 4 ಬ್ಯಾಕ್ ಕವರ್ಗಳು ಸಿಗುತ್ತೆ ನಿಮಗೆ ಈ ಒಂದು ಬಾಕ್ಸ್ ಒಳಗಡೆ. ಅಂದರೆ ಇದು ಬಂದಿರುತ್ತೆ ನನ್ನ ಹತ್ರ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಕೆಲವು ಕ್ವಿಕ್ ಯೂಸರ್ ಗೈಡ್ ಕೊಟ್ಟಿದ್ದಾರೆ. ಈ ಒಂದು ಡಿವೈಸ್ನ ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಇದು ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ನಮ್ಮ ಅದ್ದೂರಿಯ ಒಂದು ಸ್ಮಾರ್ಟ್ಫೋನ್ ನನ್ನ ಕೈಗೆ ಸಿಗುತ್ತೆ. ಸೊ ನೋಡ್ಬೋದು, ಇದು ತುಂಬ ಪಳಪಳ ಅಂತ ಹೊಳಿತಾ ಇದೆ ಸ್ನೇಹಿತರೆ. ನೋಡ್ಬೋದು ಯಾವ ರೀತಿಯಲ್ಲಿ ಈ ಒಂದು ಡಿವೈಸ್ ಕಾಣಿಸ್ತಾ ಇದೆ ಅಂಥೇಳಿ. ಸೊ ತುಂಬ ಅದ್ದೂರಿಯಾದಂಥ ಒಂದು ಶೈನಿಂಗ್ನ ಈ ಒಂದು ಸ್ಮಾರ್ಟ್ಫೋನ್
ಬರ್ತಾ ಇದೆ. ನೋಡ್ಬೋದು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತೇಳಿ. ನಿಜಕ್ಕೂ ಅದ್ದೂರಿಯಾದಂಥ ಒಂದು ಲುಕ್ನ, ಅಂದರೆ ಇದು ಒಂದು ರೀತಿ ಹೇಳಬೇಕಂದ್ರೆ ಈ ಒಂದು ಡಿಸೈನ್ ಕ್ವಾಲಿಟಿ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಅದಲ್ಲದೆ ಇಂಟರ್ನೆಟ್ಟಲ್ಲಿ ಸ್ನೇಹಿತರೆ ತುಂಬ ಜನಕ್ಕೆ ಈ ಒಂದು ಡಿವೈಸ್ನಾಗ ಇದರ ಒಂದು ಕ್ವಾಲಿಟಿ ಏನಿದೆ ಅಥವಾ ಇದರ ಒಂದು ಲುಕ್ ಏನಿದೆ, ಪ್ರೀಮಿಯಮ್ ಒಂದು ಲುಕ್ ಏನು ಕೊಡ್ತಾ ಇದ್ದಾರೆ, ತುಂಬ ಅದ್ದೂರಿಯಾಗಿ ಈ ಒಂದು ಡಿವೈಸ್ ಹೊಂದ್ಕೊಂಡಿದೆ. ಸೊ ಇದನ್ನು ಆನ್ ಮಾಡೋಣ. ಆನ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ರೆಡ್ಮಿ ಬೈ ಶೋಮಿ ಅಂತ ಬರ್ತಾ ಇದೆ. ನಾವು ಸೈಡ್ಗೆ ಬಿಟ್ಬಿಟ್ಟು ನೋಡೋಣ ಇನ್ನೂ ಬಾಕ್ಸ್ ಒಳಗಡೆ ಇನ್ನೂ ಏನೇನು ಬಂದಿದೆ ಅಂತ ಮಾಹಿತಿಯನ್ನು. ಸೊ ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೆ ಸಿಗುತ್ತೆ ಒಂದು ಟ್ರಾವೆಲ್ ಅಡಾಪ್ಟರ್, ನಿಮಗೆ ಚಾರ್ಜಿಂಗ್ ಒಂದು ಅಡಾಪ್ಟರ್ ಸಿಗುತ್ತೆ ಸ್ನೇಹಿತರೆ. ಇದೇನು ಕೊಡ್ತಾ ಇದೆ, ಇದರ ಒಂದು ಔಟ್ಪುಟ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ 5 ವೋಲ್ಟ್ ನಿಮಗೆ 5 ವೋಲ್ಟ್ ನಿಮಗೆ 3 ಆಂಪಿಯರ್ ಅಥವಾ ನಿಮಗೆ 1.5 ಆಂಪಿಯರ್ ನಿಮಗೆ ಒಂದು ಔಟ್ಪುಟ್ ನಿಮಗೆ ಸಿಗುತ್ತೆ. ಸೊ ಇದು ಸ್ನೇಹಿತರೆ ರೆಡ್ಮಿ K20 Pro ಏನಿದೆ, ಇದು ಈಗಾಗಲೇ ನೀವು ನೋಡಿರುವಂತಹ ರೆಡ್ಮಿ K20 ಅದೇ ರೀತಿಯ ಒಂದು ಚಾರ್ಜಿಂಗ್ ಒಂದು ಸಪೋರ್ಟ್ ಮಾಡುವಂಥ ಒಂದು ಡಿವೈಸ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಎರಡು ಫೋನ್ಗಳಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಇರಲ್ಲ. ಸೊ ಇದು ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗಾಗಲೇ ನಾನು ಹೇಳಿರುವಂತೆ ಇದು ಸಹ ನಿಮಗೆ ಒಂದು ಟೈಪ್ ಸಿ ಅಥವಾ ಅದು ಒಂದು ಟೈಪ್ ಸಿ ಒಂದು ಕೇಬಲ್ ಲೈನ್ ಸಿಗುತ್ತೆ. ಇದರಲ್ಲಿ ನೀವು ಚಾರ್ಜ್ ಕೂಡ ಮಾಡ್ಕೊಬೋದು, ಜೊತೆಗೆ ಇದರಲ್ಲಿ ನೀವು ಡೇಟಾ ಕೂಡ ಟ್ರಾನ್ಸ್ಫರ್ ಮಾಡ್ಕೊಬೋದು. ಸೊ ಇದೆಲ್ಲ ಈ ಒಂದು ಬಾಕ್ಸಲ್ಲಿ ಬರುವಂತಹ ಒಂದು ಕೆಲವು ಕಂಟೆಂಟ್ಗಳಾಗಿರುತ್ತೆ. ಸೊ ಇದನ್ನು ನಾವು ಸೈಡ್ಗೆ ಇಟ್ಟರೆ ಸ್ನೇಹಿತರೆ ನಾವು ನೇರವಾಗಿ ಫೋನ್ಗೆ ಹೋಗೋಣ. ಫೋನಲ್ಲಿ ಏನಿದೆ ಏನಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೊದಲಾಗಿ ಇದು ನೋಡ್ಬೋದು, ಇದು ಯಾವ ರೀತಿಯಲ್ಲಿ ಒಂದು ಸ್ಮಾರ್ಟ್ಫೋನ್ ಕೂರುತ್ತೆ ಅಂತೇಳಿ. ನಿಜಕ್ಕೂ ನನಗಂತೂ ತುಂಬ ಅಂದರೆ ಅದು ಏನು ಹೇಳಬೇಕಂತ ಗೊತ್ತಾಯ್ತಲ್ಲ, ನಿಜಕ್ಕೂ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಬಟ್ ಹೌದು, ಇದರ ಪ್ರೈಸ್ ಏನು ಬರ್ತಾ ಇದೆ ಸ್ನೇಹಿತರೆ, ಆ ಒಂದು ಬೆಲೆ ಮಟ್ಟಿಗೆ ಇದು ತುಂಬ ಅದ್ದೂರಿಯಾದಂಥ ಒಂದು ಸ್ಮಾರ್ಟ್ಫೋನ್. ಯಾಕಂದರೆ 855 ಒಂದು ಚಿಪ್ಸೆಟ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಜಕ್ಕೂ ಒಂದು ರೀತಿಯಲ್ಲಿ ನಾನು ಇದನ್ನು ಹೇಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನಾನು ಈಗಲ್ಲ, ಇದರ ರಿವ್ಯೂ ಮಾಡುವಾಗ ಇದರ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಕೆಲವು ಒಂದು ಬೇಗ ಇದರ ಒಂದು ಸ್ಪೆಸಿಫಿಕೇಷನ್ ಮಾಹಿತಿ ತಿಳ್ಕೊಬೇಕಂತಂದರೆ, ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ನ ಒಂದು ಮೊದಲಿಗೆ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ, ಈ ಒಂದು ಡಿವೈಸ್ ಏನಿದೆ ಸ್ನೇಹಿತರೆ, ಇದು ನಿಮಗೆ 6.39 ಇಂಚಿನ ಇದು ನಿಮಗೆ ಸೂಪರ್ ಅಮೊಲಾಯ್ಡ್ ಡಿಸ್ಪ್ಲೇ ಜೊತೆಗೆ ಈ ಒಂದು ಡಿವೈಸ್ ಬರುತ್ತೆ. ಜೊತೆಗೆ ಇಲ್ಲಿ ನೋಡ್ಬೋದು, ಇದರಲ್ಲಿ ನಿಮಗೆ ಎಲ್ಲೂ ಸಹ ನಿಮಗೆ ಯಾವುದೇ ರೀತಿಯ ಒಂದು ಬೆಸಲ್ ನಿಮಗೆ ಕಾಣಿಸೋಲ್ಲ. ಸೊ ನೋಡ್ಬೋದು, ಸೊ ಇದು ನಿಮಗೆ ಬೆಸಲ್ಲೆಸ್ನ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಜೊತೆಗೆ ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಡಿವೈಸ್ ಬರುತ್ತೆ. ಜೊತೆಗೆ ಸ್ನೇಹಿತರೆ ರೆಡ್ಮಿ K20 ಥರನೇ ಈ ಒಂದು ಡಿವೈಸಲ್ಲಿ ಸಹ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5 ಸಹ ಇದರಲ್ಲಿ ಕೊಟ್ಟಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ. ಸೊ ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಡಿವೈಸ್ನ ಮೂಲೆಗಳನ್ನ ನೋಡಬೇಕು. ಮೂಲೆಗಳು ನೋಡ್ತಾ ಇದ್ದರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಒಂದು ಅದ್ದೂರಿಯಾದಂತಹ ಒಂದು ಈ ಒಂದು ಸ್ಮಾರ್ಟ್ಫೋನಲ್ಲಿ ಏನಿದೆ, ಇದು ನಿಮಗೆ 5D ಅಂದರೆ ನಿಮಗೆ 2.5D ನಿಮಗೆ ಕರ್ವ್ನ ಈ ಒಂದು ಡಿವೈಸ್ನಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಮಾಹಿತಿ ಆದಮೇಲೆ ಇದರ ಒಂದು ಆನ್ಬೋರ್ಡ್ ಅಂದರೆ ಇದರ ಒಂದು ಸಾಫ್ಟ್ವೇರ್ ಮಾಹಿತಿ ನೋಡೋಣ. ಸೊ ಇದರ ಒಂದು ಸಾಫ್ಟ್ವೇರ್ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ನಾನು ಅದು ಹೇಳ್ತಾ ಹೋಗ್ತೀನಿ, ಜೊತೆಗೆ ನೀವು ಸಹ ನೋಡ್ಬೋದು. ಯಥಾ ಪ್ರಕಾರ ನಾನು ಎಲ್ಲ ಒಂದು ಫೋನ್ ಜೊತೆ ಮಾಡುವ ಒಂದು ಮಾಹಿತಿ ಇದಾಗಿರುತ್ತೆ. ಸೊ ಇದಾದಮೇಲೆ ಸ್ನೇಹಿತರೆ ಇದರ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಇದರ ಫೋನ್ ಬಗ್ಗೆ ಹುಡುಕ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಅಂತ. ಅಬೌಟ್ ಫೋನ್ಗೆ ಹೋಗೋಣ. ಅಬೌಟ್ ಫೋನಲ್ಲಿ ಹೋದರೆ ಸ್ನೇಹಿತರೆ ನೋಡ್ಬೋದು, ಸೊ ಮೇ ಬಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಈ ಒಂದು ಡಿವೈಸ್ ಏನಿದೆ ಅಂದರೆ ಇದು ರೆಡ್ಮಿ K20 Pro ಈ ಒಂದು ಡಿವೈಸ್ ಏನಿದೆ, ಸೊ ಈ ಒಂದು ಫೋನ್ ಸ್ನೇಹಿತರೆ ರನ್ ಆಗುತ್ತೆ ಅದ್ದೂರಿಯಾದಂತಹ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ, ಇದು ಆ್ಯಂಡ್ರಾಯ್ಡ್ 9.0 ಪೈ ನಿಮಗೆ MIUI 10 ಜೊತೆಗೆ ರನ್ ಆಗುತ್ತೆ. ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 855 ಚಿಪ್ಸೆಟ್ ಜೊತೆಗೆ ಇದು ನಿಮಗೆ ಆಕ್ಟೋ ಕೋರ್ ನಿಮಗೆ 2.84 GHz ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ, ಈಗಾಗಲೇ ನಾನು ನಿಮಗೆ ಹೇಳಿರುವಂತೆ. ಸೊ ಜೊತೆಗೆ ಸ್ನೇಹಿತರೆ ಇನ್ನೊಂದು ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಸ್ನೇಹಿತರೆ, ಇದರಲ್ಲಿ ಸಹ ನಿಮಗೆ ಯಾವುದೇ ರೀತಿಯ ಒಂದು ಮೈಕ್ರೋ SD ಕಾರ್ಡ್ನ ಹಾಕುವಂತಹ ಒಂದು ಫೀಚರ್ನ ಈ ಒಂದು ಡಿವೈಸಲ್ಲಿ ಕೊಟ್ಟಿಲ್ಲ. ಇದರಲ್ಲಿ ಆನ್ಬೋರ್ಡ್ ಸ್ಟೋರೇಜ್ ಏನು ಸಿಗುತ್ತೆ ಸ್ನೇಹಿತರೆ, ಅದರಲ್ಲಷ್ಟೇ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಯಾವುದೇ ರೀತಿಯ ಒಂದು ಹೆಚ್ಚಿನ ಒಂದು ಆನ್ಬೋರ್ಡ್ ಇದರಲ್ಲಿ ಒಂದು ಮೈಕ್ರೋ SD ಕಾರ್ಡ್ ಹಾಕುವಂಥ ಒಂದು ಆಪ್ಷನ್ನ ಕೊಟ್ಟಿಲ್ಲ. ಇದರಲ್ಲಿ ನೀವು 2 ನ್ಯಾನೋ ಸಿಮ್ಗಳನ್ನ ಒಟ್ಟಿಗೆ ಹಾಕೊಬೋದು. ಸೊ ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ಇದು 8 GB RAM ಮತ್ತು 256 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಈಗಾಗಲೇ ನಾನು ಹೇಳಿರುವಂತೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಮುಖ್ಯ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕ್ಯಾಮ್ರಾ. ಸೊ ಬ್ಯಾಕ್ ಸೈಡ್ಗೆ ಹೋಗೋಣ ಸ್ನೇಹಿತರೆ, ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ದೀರಾ. ಸೊ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ನಾನು ಹೇಳಿರುವಂತೆ ನಿಮಗೆ ರೆಡ್ಮಿ K20 ಸಹ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಸಿಗುತ್ತೆ. ಸೊ ಇದರಲ್ಲಿ ಸ್ನೇಹಿತರೆ ಕ್ಯಾಮ್ರಾ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ, ಬ್ಯಾಕ್ ಸೈಡಲ್ಲಿ ನಿಮಗೆ ಇದರ ಪ್ರೈಮರಿ ಕ್ಯಾಮ್ರಾ ಏನಿದೆ, ಇದು ನಿಮಗೆ 48 ಮೆಗಾಪಿಕ್ಸೆಲ್ ನಿಮಗೆ f1.8 ಅಪರ್ಚರ್ ಜೊತೆಗೆ ನಿಮಗೆ ವೈಡ್ ಆ್ಯಂಗಲ್ ಲೆನ್ಸ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ ಲೇಸರ್ ಸಹ ಸಿಗುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ PDAF ಆ ಒಂದು ಸೆನ್ಸರ್ನ ನೀವು ಪಡ್ಕೊಬೋದಾಗುತ್ತೆ.
ನೋಡ್ಬೋದು ಯಾವ ರೀತಿಯಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ ಅಂಥೇಳಿ. ಸೊ ಅದಾದಮೇಲೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಇನ್ನೂ ಅದ್ದೂರಿಯಾದಂಥ ಒಂದು ಇನ್ಫಾರ್ಮೇಷನ್ ಹೇಳಬೇಕಂದ್ರೆ ಸ್ನೇಹಿತರೆ, ಇದರ ಒಂದು 48 ಮೆಗಾ ಪಿಕ್ಸೆಲ್ ನಿಮಗೆ ಏನು ಕೊಡ್ತಾ ಇದ್ದಾರೆ. ಸೊ ಈ ಒಂದು 48 ಮೆಗಾ ಪಿಕ್ಸೆಲ್ ಇದು ನಿಮಗೆ ಸೋನಿ IMX ನಿಮಗೆ 586 ನಿಮಗೆ ಲೆನ್ಸ್ನ ಈ ಒಂದು ಫೋನಲ್ಲಿ ನಿಮಗೆ ಬಳಸ್ತಾ ಇದ್ದಾರೆ. ಜೊತೆಗೆ ಇದರ ಒಂದು ಸೆಕೆಂಡರಿ ಕ್ಯಾಮ್ರಾ ಏನಿದೆ ಇದು ನಿಮಗೆ 13 ಮೆಗಾ ಪಿಕ್ಸೆಲ್ ವೈಡ್ ಆ್ಯಂಗಲ್ ಲೆನ್ಸ್ ಏನು ಕೊಡ್ತಾ ಇದ್ದಾರೆ. ಇದು ನಿಮಗೆ ಸ್ನೇಹಿತರೆ 124.8 ಡಿಗ್ರಿ ಇದು ನಿಮಗೆ ಅಂದರೆ ಇದರ ಒಂದು ಲೆನ್ಸ್ನ ಅಂದರೆ ವೈಡ್ ಆ್ಯಂಗಲ್ನ ಕೊಡುತ್ತೆ. ಜೊತೆಗೆ ಇದರ ಮೂರನೇ ಕ್ಯಾಮ್ರಾ ಏನಿದೆ ಇದು 8 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್ ಏನು ಕೊಡ್ತಾ ಇದ್ದಾರೆ. ಇದು ನಿಮಗೆ 2x ಝೂಮ್ನ ಕೊಡುತ್ತೆ. ಅಂದರೆ ನೀವು ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ ಮ್ಯಾನ್ಯುವಲಿ ನೀವು ಝೂಮ್ ಮಾಡಬೇಕಾದ್ರೆ ನೀವು 1x ಮತ್ತು 2xನ ಝೂಮ್ನ ಕೊಡ್ತಾ ಇದ್ದಾರೆ. ಸೊ ಅದನ್ನು ಸಹ ನೀವು ಬಳಸ್ಕೊಬೋದು. ಜೊತೆಗೆ ಸ್ನೇಹಿತರೆ ಇದರಲ್ಲಿ ನಿಮಗೆ 960 ನಿಮಗೆ FPS ಸ್ಲೋ ಮೋಷನ್ ವಿಡಿಯೋ ಸಹ ಈ ಒಂದು ಡಿವೈಸಲ್ಲಿ ನೀವು ರೆಕಾರ್ಡ್ ಮಾಡ್ಕೊಬೋದು. ಜೊತೆಗೆ ಈ ಒಂದು ಡಿವೈಸ್ ಅಂತಂದರೆ ಸ್ನೇಹಿತರೆ ರೆಡ್ಮಿ K20 Pro ಈ ಒಂದು ಡಿವೈಸಲ್ಲಿ ಸ್ನೇಹಿತರೆ ನೀವು 4K ವೀಡಿಯೋಗಳನ್ನ ಸಹ ನೀವು 60 FPS ಜೊತೆಗೆ ನೀವು ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ರೆಕಾರ್ಡ್ ಮಾಡ್ಕೊಬೋದು. ಜೊತೆಗೆ ಇಲ್ಲಿ ನಿಮಗೆ EIS ಅಂದರೆ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಜೇಷನ್ ಸಹ ಕೊಟ್ಟಿದ್ದಾರೆ ವಿಡಿಯೋ ರೆಕಾರ್ಡಿಂಗೋಸ್ಕರ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ ಮಾಹಿತಿ ಆಗಿರುತ್ತೆ. ಇದರ ಒಂದು ಫ್ರಂಟ್ ಸೈಡು ಅಂದರೆ ಇದರಲ್ಲೆಲ್ಲಪ್ಪ ಫ್ರಂಟ್ ಸೈಡಲ್ಲಿ ಕ್ಯಾಮ್ರಾ ಇದೆ ಅಂತ ಹೇಳಿದ್ರೆ ನೋಡ್ಬೋದು, ಮೇಲ್ ಸೈಡಲ್ಲಿ ಬರುತ್ತೆ. ನಾವು ಫ್ರಂಟ್ ಮಾಡ್ತಾ ಇದ್ದಂಗೆ ಸೊ ಮೇಲೆ ಸೈಡಲ್ಲಿ ಏನು ಕ್ಯಾಮ್ರಾ ಬರ್ತಾ ಇದೆ ಸ್ನೇಹಿತರೆ ಇದು ನಿಮಗೆ 20 ಮೆಗಾ ಪಿಕ್ಸೆಲ್ ನಿಮಗೆ ಫ್ರಂಟ್ ಕ್ಯಾಮ್ರಾ. ಅಂದರೆ ಇದು ಸಹ ನಿಮಗೆ AI ಕ್ಯಾಮ್ರಾ ಅಂದರೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಫೇಸ್ ಅನ್ಲಾಕಿಂಗ್ ಕ್ಯಾಮ್ರಾನ ಬ್ಯಾಕ್ ಸೈಡ್ ಇದರ ಒಂದು ಸೆಲ್ಫಿ ಕ್ಯಾಮ್ರಾದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈಗಾಗಲೇ ನಾನು ಹೇಳಿರುವಂತೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 855 ಚಿಪ್ಸೆಟ್ ಜೊತೆಗೆ ಇಲ್ಲಿ ನಿಮಗೆ LPDDR4X ರ್ಯಾಮ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಈಗಾಗಲೇ ಹೇಳಿರುವಂತೆ ಇದು ನಿಮಗೆ MIUI 10 ಬೇಸ್ ನಿಮಗೆ ಆ್ಯಂಡ್ರಾಯ್ಡ್ 9.5 ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಸೊ ಇದರ ಒಂದು ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈಗಾಗಲೇ ಹೀಗೆ ಹೇಳಿರುವಂತೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ಬ್ಯಾಕ್ ಸೈಡಲ್ಲಿ ಈ ಒಂದು ಫಿನಿಶಿಂಗ್ ಏನಿದೆ ಇದು ನಿಮಗೆ ಕಂಪ್ಲೀಟ್ ಆದಂಥ ಒಂದು 3D ಗ್ಲಾಸ್ ಫಿನಿಶ್ ಅಂದರೆ ಬ್ಯಾಕ್ ಫಿನಿಶ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಈಗಾಗಲೇ ಹೇಳಿರುವಂತೆ ಇಲ್ಲಿ ಸ್ನೇಹಿತರೆ ನಾನು ನಿಮಗೆ ಮೊದಲೇ ಹೇಳಿರುವಂತೆ ಇದರಲ್ಲಿ ನಿಮಗೆ ಪ್ರೊಟೆಕ್ಷನ್ಗೋಸ್ಕರ ನಿಮಗೆ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ಏನಿದೆ ಇದು ನಿಮಗೆ ಬ್ಯಾಕ್ ಸೈಡಲ್ಲಿ ಸಹ ಕೊಟ್ಟಿದ್ದಾರೆ ಪ್ಲಸ್ ಫ್ರಂಟ್ ಸೈಡಲ್ಲಿ ಸಹ ನಿಮಗೆ ಕೊಟ್ಟಿದ್ದಾರೆ ವರ್ಷನ್ 5ನ ಒಂದು ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ನ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಈ ಒಂದು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ 4000 mAhನ ಒಂದು ಬ್ಯಾಟ್ರಿನ ಹೊಂದ್ಕೊಂಡಿದೆ. ಸೊ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಇದೆ ಇದು ನಿಮಗೆ 27 ವ್ಯಾಟ್ ನಿಮಗೆ ಫಾಸ್ಟ್ ಚಾರ್ಜಿಂಗ್ನ ಈ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಬಟ್ ಇದರಲ್ಲಿ ಏನು ಈ ಒಂದು ಬಾಕ್ಸ್ ಒಳಗಡೆ ಏನು ನನ್ನ ಹತ್ರ ಚಾರ್ಜರ್ ಬಂದಿದೆ ಇದು 18 ವ್ಯಾಟ್ನ ಒಂದು ಬಾಕ್ಸ್ ಚಾರ್ಜ್ ಮಾಡುವಂತಹ ಒಂದು ಡಿವೈಸ್ ಆಗಿರುತ್ತೆ. ಸೊ ಇದು ನಿಮಗೆ ಟೈಪ್ C ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. ಜೊತೆಗೆ ಇದು ನಿಮಗೆ OTG ಸಹ ಸಪೋರ್ಟ್ ಮಾಡುತ್ತೆ. ಸೊ ಇದೆಲ್ಲ ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ಮತ್ತು ಹ್ಯಾಂಡ್ಸ್ ಆನ್ ಆಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಬೆಲೆ ಮತ್ತು ಇದರ ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ತಿಳ್ಕೊಬೇಕು ಅಂತಂದರೆ ನೀವು ನಾನು ಕಮೆಂಟ್ ಮಾಡಿ ಕೇಳ್ಬೋದು. ನಾನು ಅದಕ್ಕೆ ತಕ್ಕಂತಹ ಒಂದು ಉತ್ತರ ನಾನು ತಂದುಕೊಡ್ತೀನಿ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಯಾವಾಗ ಎಲ್ಲಿ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ಕೊಡಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ನಾನು ಅದರ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ. ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನೀವೇನು ಅನ್ಕೊಳ್ತೀರಾ ಅನ್ನೋ ಒಂದು ಮಾಹಿತಿ ಸಹ ನೀವು ನನಗೆ ನನ್ನ ಹತ್ರ ಶೇರ್ ಮಾಡ್ಕೊಬೋದು. ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ಸ್ನೇಹಿತರೆ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡ್ತಾರೆ. ಇದೇ ರೀತಿಯ ಒಂದು ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾರಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.